ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನ್ ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ ಇನ್ನೂ ಆತ್ಮಹತ್ಯೆ ಮಾಡ್ಕೊಳ್ಳಿದ್ವಲ್ಲ ದ್ಯಾವೇಗೌಡ. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ ನನಗೆ ಬಿಡ್ಲಿಕ್ಕೆ ಮಾತಾಡಿದ್ರು ಬೆಳಿಗ್ಗೆ. ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನ ನಾಕ್ ಮಾಡಿ ಹಾಸನದಲ್ಲಿ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ? ಹೊಡಿದ್ರು ನಾವು ಅಲ್ಲ ರಾಂಗ್ ರೈಟ್ ಅನ್ನೋಕ್ಕಿಂತ ಏನು ಅದೇನು ನೀವು ಲಾಯರ್ ಅಲ್ವ, ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್ ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರವಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಜೆಡಿಎಸ್ ನಾಯಕ ಶರವಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರವಣ ಅವರೇ, ಈ ಆಡಿಯೋ ಕ್ಲಿಪ್ ಕೇಳಿಸ್ಕೊಂಡ್ರಿ ಅಂತ ಅನ್ಸತ್ತೆ, ಏನ್ ಹೇಳ್ತಾರೆ ಇದ್ರ ಬಗ್ಗೆ? ನೋಡಿ, ಇವತ್ತು ಈ ಒಂದು ವಿಚಾರದಲ್ಲಿ ತನಿಖೆ ಆಗ್ತಾ ಇದೆ. SIT ರಚನೆ ಮಾಡಿ ಸರ್ಕಾರ ಸರಿಯಾದ ಹಾದಿಯಲ್ಲಿ ಹೋಗುತ್ತೆ ಅಂತ ಹೇಳಿ ನ್ಯಾಯ ಸಿಗುತ್ತೆ. ಯಾರೇ ಆಗ್ಲಿ ತಪ್ಪು ಮಾಡೋರಿಗೆ ಶಿಕ್ಷೆ ಆಗ್ಲಿ, ಉಪ್ಪು ತಿಂದ್ರವ್ರು ನೀರ್ ಕುಡಿಲೇಬೇಕು ಅಂತ ಹೇಳಿ ನಮ್ ನಾಯಕರಾಗ್ಲಿ ನಮ್ ವರಿಷ್ಠರಾಗ್ಲಿ ಪದೇ ಪದೇ ಹೇಳ್ಕೊಂಡೇ ಬಂದಿದ್ದಾರೆ. ಎಲ್ಲಿ ಕೂಡ ತಪ್ಪು ಮಾಡಿರೋರಿಗೆ ಸಮರ್ಥನೆ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಆದರೆ ಈ ವಿಚಾರದಲ್ಲಿ ಈ ದೇವರಾಜ್ ಅವರ ಆಡಿಯೋವನ್ನ ಕೇಳಿದ ಮೇಲೆ ಈ ತನಿಖೆ ಯಾವ ಮಟ್ಟಕ್ಕೆ ಹೋಗಿದೆ, ಯಾವ ತರ ನಮ್ಮ ದೇವೇಗೌಡರ ಕುಟುಂಬವನ್ನ ಮತ್ತೆ ದೇವೇಗೌಡರನ್ನ ಅವರ ಹೆಸರಿಗೆ ಕಳಂಕ ತರಬೇಕು ಅಂತೇಳಿ ಯಾವ ತರ ಪಿತೂರಿಗಳನ್ನ ನಡೆಸ್ತಾ ಇರತಕ್ಕಂಥದನ್ನ ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ನಾನ್ ಹೇಳ್ತಾ ಇರತಕ್ಕಂಥದ್ದು, ನಿನ್ನ ತನ ಹುಟ್ಟದ ಹಬ್ಬವನ್ನ ಆಚರಣೆ ಮಾಡ್ಕೊಂಡಿದ್ದಾರೆ. 92 ವರ್ಷದ ಮುತ್ಸದಿ ರಾಜಕಾರಣಿ, ಕಲಂಕರಹಿತ ರಾಷ್ಟ್ರದ ಈ ರಾಜ್ಯದ ರಾಜಕಾರಣಿ ಯಾರಾದ್ರೂ ಒಬ್ರು ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು. ಅವ್ರಿಗೆ ಈ ತರ ಒಂದು ಅವರ ಒಂದು ಆತ್ಮಹತ್ಯೆ ಮಾಡ್ಕೋಬೇಕಾಯ್ತು, ಇನ್ನೂ ಕೂಡ ಈ ತರ ಇದ್ದಾರೆಲ್ಲ, ಕುಮಾರಸ್ವಾಮಿ ಅವರ ಹೆಸರನ್ನ ಹೇಳು ಅಂತ ಹೇಳಿ ದೇವರಾಜ ಗೌಡರ ಒಂದು ಆಡಿಯೋ ವರ್ಷನ್ ಏನಿದೆ ಇವೆಲ್ಲ ಕೂಡ ಗಮನಿಸಿದ್ರೆ ಇದು ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇವರ ಕುಟುಂಬದ ವಿರುದ್ಧವಾಗಿ JDS ಪಕ್ಷಕ್ಕೆ ಕಳಂಕ ತರಬೇಕು. ಈ ತರ ಎಲ್ಲ ಒಂದು ಆಡಿಯೋ ಕಾನ್ವರ್ಸೇಷನ್ ನೋಡಿದಾಗ ನನಗೆ ನಿಜವಾಗ್ಲೂ ಬಹಳ ನೋವಿನ ಸಂಗತಿ. ನಿನ್ನೆ ಕೂಡ ಸನ್ಮಾನ್ಯ ದೇವೇಗೌಡರ ಒಂದು ವಿಶ್ ಮಾಡೋ ಶುಭ ಹಾರೈಕೆ ಹುಟ್ಟುದ ಹಬ್ಬಕ್ಕೆ ನಾನು ಹೋಗಿದ್ದಾಗ ಅವರು ಕೂಡ ನಾನು ಯಾರನ್ನ ಬರ್ಬೇಡ ಅಂತ ಹೇಳಿದ್ನಪ್ಪ, ನಾನು ಬಹಳ ನೊಂದಿದ್ದೀನಿ, ಮನಸ್ಸಿಗೆ ಬಹಳ ನೋವಾಗಿದೆ. ಈ ವಿಚಾರದಲ್ಲಿ ಸುಮ್ನೆ ರೇವಣ್ಣ ಅವರಾಗ್ಲಿ ನನ್ನ ಕುಟುಂಬದ ನನ್ನ ಹೆಸರಿಗಾಗ್ಲಿ ಕಳಂಕ ತರಕ್ಕೆ ಎಲ್ಲಾ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಹಳ ಬೇಸರ ಪಟ್ರು. ನಾನು ಇದ್ರ ವಿಚಾರವಾಗಿ ತನಿಖೆ ಆಗ್ತಾ ಇದೆ, ನಾನು ಏನೂ ಮಾತಾಡಲ್ಲ ಅಂತ ಹೇಳಿ ಅವರು ಒಂದು ನೋವಿನ ಒಂದು ವಿಚಾರ ಹೇಳಿದ್ರೆ ನಾನು ಕೇಳಿಸ್ಕೊಂಡಿದ್ದೀನಿ. ಆದರೆ ಇವತ್ತು ಅವರ ಹೆಸರಿಗೆ ಈ ತರ ಒಂದು ಆಡಿಯೋ ಒಂದು ವರ್ಷನ್ ಏನ್ ಬಂದಿದೆ ಇದನ್ನ ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಆ ಭಗವಂತ ಸರಿಯಾದ ರೀತಿಯಲ್ಲಿ ಒಂದು ಬುದ್ಧಿಯನ್ನ ಕಳಿಸ್ತಾನೆ, ಮತ್ತೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಕೂಡ ಇತ್ತು. ಈ ಒಂದು SIT ವಿಚಾರದಲ್ಲಿ ಇವತ್ತು ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋದ ಒಂದು ಅನುಮಾನನೇ ಆಗ್ತಾ ಇದೆ. ಇದು ಒಂದು ಇದನ್ನ ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಜನಕ್ಕೆ ಬಿಡ್ತೀನಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.